ಹಲೋ ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲೇ ಇರಬೇಕು. ಒಂದು ವಸ್ತು ಇರ್ಬೇಕಾದ ಜಾಗದಲ್ಲಿ ಮತ್ತೊಂದು ವಸ್ತು ಇದ್ರೆ ಅದನ್ನ ಕಸ ಅಂತ ಕರೀತಾರೆ. ನಮ್ಮ ಪಾರು ಆಂಟಿ ಮನೇಲಿ ತುಂಬಾ ಕಸ ಇದೆ. ನಮ್ಮ ಪಾರು ಆಂಟಿ ಇತ್ತೀಚೆಗೆ ಸೋಮಾರಿ ಆಗ್ತಾ ಇರೋದು ಎಲ್ಲರ ಗಮನಕ್ಕೂ ಬಂದಿದೆ. ಬಹುಶಃ ನಿಮ್ ಗಮನಕ್ಕೂ ಬಂದಿರ್ಬೇಕು. ನಮ್ಮ ಪಾರು ಆಂಟಿ ಸೋಮಾರಿ ಆಗ್ತಾ ಇದ್ರೆ ಆ ಕಡೆ ಪಕ್ಕದ ಮನೆ ಪದ್ಮ ಆಂಟಿ ನೀಟ್ ಆಗ್ತಾ ಇದ್ದಾರೆ. ಪದ್ಮ ಆಂಟಿ ನೀಟ್ ಆಗ್ತಾ ಇರೋದಕ್ಕೆ ಕಾರಣ ಏನು, ಪಾರು ಆಂಟಿ ಸೋಮಾರಿ ಆಗೋದಕ್ಕೆ ಕಾರಣ ಏನು? ಈ ರೀತಿ ಕಂಪೇರ್ ಮಾಡೋದು ಸರಿನಾ? ಈ ರೀತಿ ಕಂಪೇರ್ ಮಾಡೋದ್ರಿಂದ ನಮ್ಮ ಪಾರು ಆಂಟಿಗೆ ಎಷ್ಟು ಕೆಜಿ ಕೋಪ ಬರುತ್ತೆ ಅನ್ನೋದನ್ನ ನಾನ್ ಹೇಳೋದಿಲ್ಲ, ನೀವೇ ಕಾದ್ ನೋಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಸುಬ್ಬು ಬಾರ ಇಲ್ಲಿ. ಏನಕ್ಕ ಕಸಾರ ನೋಡಿದ್ರೆ ಹರಿವೇದಿ ಅದನ್ನ ಸ್ವಚ್ಛ ಮಾಡ್ಬೇಕಂದ್ರೆ ನೀವು ಬಿಡಂಗೇ ಇಲ್ಲ. ಮಾಮ ಬಂದ್ರೆ ಬೈತಾನೆ. ನಿಮ್ ಮಾಮನ್ ಬೇರೆ ಏನ್ ಕೆಲಸ ಇದೆ? ನನ್ ಬೈಯೋದು ಇಲ್ಲ ನಾಟಕ ಮಾಡೋದು. ಈ ಗಂಡಸ್ರೆ ಹೀಗೆ ಕಣೋ, ಇವ್ರನ್ನೆಲ್ಲ ಸಮುದ್ರಕ್ಕೆ ಎಸಿಬೇಕು. ಅಕ್ಕ ನಾನು ಗಂಡಸ. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಇನ್ಸ್ಪೆಕ್ಟರ್, ಈ ಮನೇಲಿ ಒಂದು ಚಾಟ್ರಿಂಗ್ ಬಾಕ್ಸ್ ಇದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಅಂದ್ರೆ ಈ ಮನೆ ಹೆಂಗಸು ಗಂಡನ ಬಗ್ಗೆ ಸಿಕ್ಕಾಪಟ್ಟೆ ಓದಿರ್ತಾ ಇರ್ತಾಳೆ ಅಂತ ನಮಗೆ ನ್ಯೂಸ್ ಬಂದಿದೆ. ಯಾರದು? ನಿಮ್ಗೆ ಗೊತ್ತಾಯ್ತು? ಹೋದ ತಿಂಗಳು ಸ್ಪೈ ಸ್ಯಾಟಲೈಟ್ ಅಂದ್ರೆ ಗೂಢಚಾರಿಕೆ ಉಪಗ್ರಹ ಲಾಂಚ್ ಮಾಡಿದ್ದೀವಿ. ಹೌದಾ? ಇತ್ತೀಚೆಗೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಕಡಿಮೆ ಆಗ್ತದೆ, ಸಂಬಂಧಗಳು ಕಳೆದು ಹೋಗ್ತಾ ಇವೆ, ಡೈವರ್ಸ್ಗಳು ಜಾಸ್ತಿ ಆಗ್ತವೆ. ಅದಕ್ಕೆ ಬಯ್ಯೋ ಹೆಂಡತಿನ ಪತ್ತೆ ಹಚ್ಚಬೇಕು ಅಂತಾನೆ ನಾವು ಈ ಸ್ಯಾಟಲೈಟ್ ಲಾಂಚ್ ಮಾಡಿದ್ವಿ. ಹೌದಾ? ಇದು ಪತಿ ರಕ್ಷಣಾ ಕಣ್ಗಾವಲು ಉಪಗ್ರಹ ಹಬಿ ಸ್ಯಾಟಲೈಟ್. ಬಯ್ಯೋ ಹೆಂಡತಿರ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಬನ್ನಿ ಸರ್, ಬನ್ನಿ ಒಳಗೆ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಕೂತ್ಕೊಂಡು ಮಾತಾಡೋದಕ್ಕಿಂತ ನಿಂತ್ಕೊಂಡು ಮಾತಾಡೋದ್ರಿಂದ ನಂಗೆ ನೆಮ್ಮದಿ ಜಾಸ್ತಿ. ಏನೋ ನೀವು ಕರೆದಿದ್ದೀರ ಅಂತ ಒಳಗೆ ಬರ್ತಾ ಇದ್ದೀನಿ. ನೀವು ನಿಮ್ಮ ಗಂಡಂಗೆ ಬಯೋದನ್ನಿಲ್ಲ, ನಾವು ರೆಕಾರ್ಡ್ ಮಾಡಿ. ನಮ್ಮ ಅಕ್ಕ ಯಾವತ್ತು ನಮ್ಮ ಮಾಮಂಗ್ ಬೇರೆ ಇಲ್ಲ. ಶಟ್ ಅಪ್ ಶಂಕರ್ ಪೋಳಿ, ಜಸ್ಟ್ ಟೈಮ್ ನಿಟ್ ಬ್ಯಾಕ್. ಗಂಡಂದ್ರನ್ನೆಲ್ಲ ಸಮುದ್ರಕ್ಕೆ ಎಸಿಬೇಕು ಅಂತ ಹೇಳಿಲ್ವಾ? ಸರ್ ಎಲೆಕ್ಷನ್ ಟೈಮ್ ಅಲ್ವಾ, ಪೇಪರ್ ಓದಿ ಓದಿ ಬಾಯಿಗೆ ಬಂದ್ಬಿಡುತ್ತೆ ಸರ್. ಇನ್ಫ್ಲೂಯೆನ್ಸ್ ತಪ್ಪಲ್ವಾ? ತಪ್ಪಲ್ವಾ? ಹಲೋ, ಪರಮೇಶ್ವರ ಸ್ಪೀಕಿಂಗ್. ಮಾಮ ರೀ ಹೀಗೇನು ಹೆದರ್ಸೋದು? ಲೇ ಪುಟ್ಲ ರೀ, ಇವಾಗಲೇ ಫೋನ್ ಮಾಡ್ಬೇಕಿತ್ತನ? ಇಡೋ ಫೋನು. ಬರು ನನ್ನ ಬಂಗಾರು. ಏನ್ರಿ ತಿನ್ನಕ್ಕೊಂದೊಂದು ವೇಷ ಹಾಕೊಂಡು ಬಂದು ಹೆದರ್ಸ್ತೀರೇನ್ರಿ? ಮನೇನ ಕ್ಲೀನ್ ಆಗಿ ಇಡುವಂದೆ ಇಟ್ಟ್ಯಾ, ಅದಕ್ಕೆ ನಂಗೆ ಕೋಪ ಬಂತು. ನೀವು ಓದೋ ಪೇಪರು ನೀವು ಹಾಕೊಳ್ಳೋ ಬಟ್ಟೆನೆ ಬಿದ್ದಿರೋದು. 100 ಸರಿ ತೆಗೆದಿಟ್ರು ಮತ್ತೆ ಮತ್ತೆ ಬಿಡ್ತಾ ಇರುತ್ತೆ. ನಾನೇನ್ರಿ ಮಾಡ್ಲಿ? ಬೇಷ್ ಮೈ ಬೆವರತ್ತೆ, ಕೊಳೆ ಆಗತ್ತೆ ಅಂತ ಸ್ನಾನ ಮಾಡದೇ ಇರಕ್ಕಾಗತ್ತೇನೆ? ಮನೆ ಅಂದ್ಮೇಲೆ ಕೊಳೆ ಕೊಳಕು ಇದ್ದೇ ಇರುತ್ತೆ, ಡೈಲಿ ಕ್ಲೀನ್ ಮಾಡ್ತಾ ಇರಬೇಕು. ನೋಡು ಮನೇನ್ ಹೇಗೆ ಇಟ್ಕೊಂಡಿದ್ಯಾ? ಇದೇನು ಮನೇನ ಗುಜ್ರಿನ? ಅಂಕಲ್, ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದೆ. ವೇದ ಅವ್ರ ಸುದ್ದಿ ತಂದಾರಂದ್ರೆ ಏನೋ ಚಲೋ ಸುದ್ದಿ ತಂದಾರ. ವೇದ ಅವ್ರ ಹಿಮಾಲಯ ಅಂತ ಒಂದು ಬೆಂಗಳೂರಿನಾಗ ಇರತ್ತಾರಲ್ರಿ. ಹೇಳಮ್ಮ. ಸುಮ್ಮನೆ ನಿಂತ್ಕೊಳ್ಳೋ ಮಂಕುರಾಮ. ವೇದ, ಮನೆಗೆ ಸಂಬಂಧಪಟ್ಟ ವಿಷಯ ಆದ್ರೆ ಹೇಳು. ನೋಡು ನಿಮ್ಮ ಆಂಟಿ ಮನೇನ ಹೇಗೆ ಇಟ್ಕೊಂಡಿದ್ದಾಳೆ ಅಂತ. ಅಂಕಲ್, ನಾನು ಆ ವಿಷಯ ಹೇಳೋಕೆ ಬಂದೆ. ಪಕ್ಕದ ಮನೆ ಪದ್ಮಾಂಟಿ ಇದಾರಲ್ಲ, ಅವರು ಮನೆನ ಕನ್ನಡಿ ತರ ಇಟ್ಕೊಂಡಿದ್ದಾರೆ. ಏನ್ ಕ್ಲೀನ್ ಆಗಿ ಏನ್ ನೀಟಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ? ಅವ್ರ ಗೋಡೆಗೆ ಬಂದ್ರು ಕೈಗೆ ಗಂಧ ಬರಲ್ಲ. ಇಲ್ಲಿ ನೋಡಿ ಬಂದಿದೆ. ಸುಮ್ಮಿರ್ತೀಯ ವೇದ, ನಾನು ಆ ಪದ್ಮನ್ ಮನೆಗೆ ಹೋಗಿದ್ದೀನಿ. ಅವಳು, ಅವಳ ಗಂಡ ಕಾರ್ಪೆಂಟ್ರು, ಅವಳ ಮಗ ದಡಿಯ ಎಲ್ಲ ಸೇರ್ಕೊಂಡು ಅವಳ ಮನೆನ ಎಷ್ಟು ಗಲೀಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾರ ನನಗೆ ಗೊತ್ತು. ಆಂಟಿ ನೀವ್ ಯಾವಾಗ ಹೋಗಿದ್ರೋ ಏನೋ, ಆದ್ರೆ ಈಗ ಹೋಗಿ ನೋಡಿ ಮನೆನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ. ಸುಮ್ಮನೆ ಆರ್ಗ್ಯೂ ಮಾಡಬೇಡ. ಪಕ್ಕದ ಮನೆ ಪದ್ಮ ಅವ್ರ ತರ ಮನೆನ ಕ್ಲೀನ್ ಆಗಿ ಇಟ್ಕೊಳ್ಳೋದಾರ ಇಟ್ಕೋ, ಇಲ್ಲ ಮನೆ ಬಿಟ್ಟು ಹೋಗ್ತಾ ಇರು. ವೈಶಾಲಿ, ದಯವಿಟ್ಟು ಹೆಸರಿಡ್ದು ಮಾತ್ರ ಕರಿಬೇಡಮ್ಮ. ಆಮೇಲೆ ತಾಳಿ ಕಟ್ಟಿದ ಗಂಡನೆ ಆಸ್ ಇಟ್ ಈಸ್ ಅಣ್ಣ ಅಂತ ಕರೆದಂಗಿರುತ್ತೆ. ಇದು ಮನೆನ ಬಸ್ ಸ್ಟ್ಯಾಂಡ್. ಮನೆ ಅಂದ್ಮೇಲೆ ಅಚ್ಚುಕಟ್ಟಾಗಿರ್ಬೇಕು. ಕ್ಲೀನ್ನೆಸ್ ನೀಟ್ನೆಸ್ ಏನು ಬೇಡವೇನೆ? ನಾನು ಮನೆನ ಕ್ಲೀನ್ ಮಾಡಿ ಮಾಡಿ ಸಾಕಾಯ್ತು. ಇನ್ನು ಮುಂದೆ ನೀನುಂಟು, ನಿನ್ ಮನೆ ಉಂಟು. ನಾನು ಕೋಟ್ ಕಟ್ಕಟ್ಟಲ್ಲೇ ಮಲಗ್ತೀನಿ. ಮೊದ್ಲ ಕೆಲಸ ಮಾಡಿ. ಯಾಕ್ರಿ ನಿಮ್ ಹೆಂಡತಿನ ಬಾಯಿ ಬಂದಂಗ್ ಬೈತಿದ್ದೀರಾ? ಅಕ್ಕಪಕ್ಕದಲ್ಲಿ ಎಷ್ಟು ರಸ್ತೆಗಳಾಗ್ತಿದೆ ಗೊತ್ತಾ? ಆ ರಸ್ತೆಗಳಲ್ಲಿ ಎಷ್ಟು ಮನೆ ಕಟ್ತಿದಾರೆ ಗೊತ್ತಾ? ಎಲ್ಲಾರ ಮನೆ ಧೂಳು ನಮ್ಮನೆಗೆ ಬಂದ್ ಬೀಳುತ್ತೆ. ನಾನೇನ್ ಮಾಡ್ಲಿ? ಬರಬಾರ್ದು. ಯಾಕೆ ಬರ್ಬೇಕು? ಹೋಗ್ ಹೇಳಿ, ನಿಮ್ಮನೆ ಧೂಳನ್ನ ನಿಮ್ಮನೇಲೆ ಇಟ್ಕೊಳ್ಳಿ, ನಮ್ಮನೆ ಕಳಿಸ್ಬೇಡಿ ಅಂತ. ಗಂಡನಿಗೆ ಎದುರು ವಾಸಿಸಿದೆ ನೀನ್ ಜಯಮಾನ ಆಗೋತ್ತಲ್ವಾ? ಮನೆನ ಹೇಗೆ ಇಟ್ಕೋಬೇಕು ಅಂತ ಪಕ್ಕದ ಮನೆ ಪದ್ಮನ್ ನೋಡ್ ಕಲ್ತ್ಕೋ. ವೈಶಾಲಿ ಕೇಳ್ದ ಪಾರು, ಪಕ್ಕದ ಮನೆ ಪದ್ಮ ಅಂತೆ ಮನೆ ನೀಟಾಗಿ ಇಟ್ಟಿರ್ತಾಳಂತೆ. ಹೌದು ಕಣೆ, ಆ ಮನೆ ಸ್ವರ್ಗ, ಈ ಮನೆ ನರಕ. ನಿಮ್ನ ಮದ್ವೆ ಆದಾಗ್ಲಿಂದ ನನ್ಗೂ ಹಾಗೆ ಅನ್ಸ್ತಾ ಇದೆ.
ವೈಶಾಲಿ ಇಷ್ಟಕ್ಕೆಲ್ಲ ಕಾರಣ ಏನು ಗೊತ್ತಾ? ಏನೋ ಪದ್ಮನ್ ಮಗ ದಡಿಯ ಧನಂಜಯ ಇಲ್ವಾ, ಅವ್ನ್ ಬರ್ತಡೆಗೆ ಎಲ್ಲಾ ಗಂಡಸರನ್ನ ಕರ್ಸಿರ್ತಾಳೆ, ಡಬಲ್ ಕೇಕ್ ಕೊಟ್ಟಿರ್ತಾಳೆ, ಮಸ್ಕ ಹೊಡೆದಿರ್ತಾಳೆ. ಅದಕ್ಕೆ ಈ ಗಂಡಸರ ಅವ್ರನ್ನ ಹೊಳ್ತಾ ಇರೋದು. ನೋಡಪ್ಪ ನಮ್ಮನೆ ಏನೇ ಗಲೀಜಾಗಿದೆ. ಕಸ ಗುಡ್ಸ್ 2 ದಿನ ಆಯ್ತು. ಈ ಲಾ ಪುಸ್ತಕಗಳನ್ನೆಲ್ಲ ಹೀಗಿಟ್ಟು 3 ದಿನ ಆಯ್ತು. ಫ್ಯಾನ್ ಒರೆಸಿ 1 ವಾರ ಆಯ್ತು. ಅಷ್ಟಕ್ಕಿಷ್ಟೆಲ್ಲ ಭಯದ. ನಮ್ ತಾಯಿ ಮನೇಲೆಲ್ಲ ತಿಂಗಳಿಗೆ 1 ಸಲ ಮನೆ ಗುಡ್ಸೋದು. ನಮ್ಮನೆ ಏನೇನೆ ನಿಮ್ ಮನೆಗಿಂತ 1-2 ದಿನ ಜಾಸ್ತಿ ಆಗಿದೆ ಅಷ್ಟೇ. ಅಷ್ಟಕ್ಕೆ ಪಕ್ಕದ ಮನೆಯವ್ರ ಜೊತೆ ನಮ್ಮನ್ನ ಕಂಪೇರ್ ಮಾಡಿ ಬೈದಿದ್ದೆ ಅವ್ಳನ್ನ ಹೊಗಳಿದ್ದು ಅಲ್ವೇ. ಅವಳ ಗಂಡ ಕಾರ್ಪೆಂಟರ್ ಕೆಲಸ ಮಾಡ್ತಿರೋದು, ಯಾವಾಗ್ಲೂ ಕುಯ್ಯೋ ಅಂತ ಶಬ್ದ ಬರ್ತಿರತ್ತೆ. ಅವಳ ಮನೆ ಕ್ಲೀನ್ ಆಗಿರಕ್ ಹೇಗೆ ಸಾಧ್ಯ? ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಣೆ. ಹಾಗೆ ನಮ್ ಗಂಡನಿರ್ಗೂ ನಾವೇನು ಅಂತ ಅರ್ಥ ಮಾಡಿಸ್ಬೇಕು. ಹಾಗಾದ್ರೆ ಶುರು ಮಾಡೋಣ. ಆಪರೇಷನ್ ಕಣ್ ಓಪನ್. ಓಕೆ. ಅಕ್ಕ ನಾ ವರ್ಷನ್ ಕೊಡಕ್ಕ. ಬೇಡ, ನಾನೇನೋ ಸೋಂಬೇರಿ ಅಂತೆ. ಈ ಕೆಲಸ ಎಲ್ಲ ನಾನೇ ಮಾಡ್ಬೇಕು. ಯಾವ ತಲೆ ಕೆಟ್ಟಾವ ಹೇಳ್ದವ ನಿಮ್ಮ ಮಾಮ. ಮಾಮನ ಕರೆಕ್ಟ್ ಹೇಳನ್ಬಿಡು. ಏನಿಲ್ಲಕ್ಕ ನಾ ವರ್ಷನ್ ಕೊಡ. ಬೇಡ ಸುಬು, ನಮ್ಮನೆ ಶೋಕೇಸ್ಗಿಂತ ಪಕ್ಕದ ಮನೆ ಪದ್ಮಾರ್ ಮನೇಲಿರೋ ಶೋಕೇಸ್ ಚೆನ್ನಾಗಿದೆನಾ? ಇಲ್ಲಿ ಬಿಡಕ್ಕ ನಮ್ದ ಫಸ್ಟ್ ಕ್ಲಾಸ್. ಇಲ್ಲಿ ನಮ್ಮನೆ ಡೈನಿಂಗ್ ಟೇಬಲ್ಗಿಂತ ಪದ್ಮಾರ್ ಮನೇಲಿರೋ ಡೈನಿಂಗ್ ಟೇಬಲ್ ಚೆನ್ನಾಗಿದೆನಾ? ಇಲ್ಲಿ ಬಿಡಕ್ಕ ನಮ್ದ ಫಸ್ಟ್ ಕ್ಲಾಸ್. ಸುಬು, ಆದ್ರೆ ಈ ಗ್ಲಾಸ್ ಮೇಲೆ ಸ್ವಲ್ಪ ಧೂಳಿದೆ ಅಲ್ವೇನಾ? ಅದು ಬೇಡ ಅಂದ್ರೆ ಎಲ್ಲಿ ಹೋಗ್ಬೇಕಕ್ಕ? ಇರ್ಲಿ ಬಿಡು. ತಗೋ 50 ರೂಪಾಯಿ. ಫಿಲ್ಮ್ ನೋಡ್ಕೊಂಡು ಬೆಣ್ಣೆ ದೋಸೆ ತಿನ್ಕೊಂಡ್ ಬಾ. ನಿಜ ಹೇಳೋ ನಮ್ಮನೆ ಹೇಗೆ ಕಾಣಿಸ್ತಾ ಇದೆ? ಅಕ್ಕ ನಿನ್ನಿಕ್ಕಿಂತ ಇವತ್ತು ಫಸ್ಟ್ ಕ್ಲಾಸ್ ಅಕ್ಕ. ನಮ್ಮ ಮನೆ ಮುಂದೆ ಯಾರ ಮನಿನೂ ಇಲ್ಲ. ತಗೋ ಇದೊಂದು 10 ರೂಪಾಯಿ. ಬಾಲ್ಕನಿಗೆ ಹೋಗು, ಗಾದಿ ಕ್ಲಾಸಿಗೆ ಹೋಗ್ಬೇಡ. ಅಕ್ಕ ಇನ್ನೊಂದು 50 ರೂಪಾಯಿ ಕೊಡಕ್ಕ. ಬೇದಾರ್ನು ಕರ್ಕೊಂಡು ಹೋಗ್ತೀನಿ. ಬೇಡ ಬಿಡಕ್ಕ. ಅಕ್ಕ ಅಕ್ಕ ಆ ಧನಂಜಯ ಬಂದ ಸಿಕ್ಕಿದ್ನೆಲ್ಲ ತಿಂತಾನ ಬಗಾಸುರ. ಅಂಟೆ ಅಂಟೆ ಏನ್ ಮಾಡ್ತಾ ಇದ್ದೀರಾ? ಬಾರಪ್ಪ ಬಾ. ಕಳ್ಳಕಾಯಿ ಬೇಕಾ? ಬೇಡ, ನೀನೇ ತಿನ್ನು. ಕೇಳ್ತೀರ ಅಂತ ಭಯ ಆಗಿತ್ತು. ಹೌದು, ನಿಮ್ ಮನೆ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ಯಂತೆ. ಹೌದು, ನಮ್ಮನೆ ಎಲ್ಲ ಫುಲ್ ನಾನೇ ಕ್ಲೀನ್ ಮಾಡೋದು. ನಮ್ಮಮ್ಮ ಫ್ರಿಡ್ಜ್ ಅಲ್ಲಿ ಏನಾದ್ರು ಗೋಡಂಬಿ, ದ್ರಾಕ್ಷಿ, ಸೌತೆಕಾಯಿ ಏನಾದ್ರು ಇಟ್ಟಿದ್ರೆ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ನಿಮ್ಮನ್ನ ನಾನು ಕ್ಲೀನ್ ಮಾಡ್ಲಾ? ಅಲ್ಲಿದೆ ಫ್ರಿಡ್ಜ್. ಈಗ ಬಂದೆ. ಏಯ್ ಸುಬ್ಬ, ಹೋಗ ನೋಡು ಏನ್ ಮಾಡ್ತಿದ್ದಾನೆ. ಬಿಡು ಅಕ್ಕ. ದ್ರಾಕ್ಷಿ ಗೋಡಂಬಿ ತೊಗೊಳಕತ್ತಾನ. ಕೊಡು. ಏನದೇನು ಜೂಟಾಟ ಆಡ್ತಿದ್ಯಾ? ಜೂಟಾಟ ಅಂತೆ. ನೋಡಿ ನಿಮ್ಮ ಮಗ ಗ್ಲಾಸ್ ಹೊಡೆದಿದ್ದಾನೆ. ಹೌದೇನು ಅಮ್ಮ? ನಾನು ಫ್ರಿಡ್ಜಲ್ಲಿ ಗೋಡಂಬಿ, ದ್ರಾಕ್ಷಿ, ಸೌತೆಕಾಯಿ ಎಲ್ಲ ಎತ್ಕೊಂಡು ಕ್ಲೀನ್ ಮಾಡೋಣ ಅಂತ ಹೋದ್ರೆ ಈ ಆಂಟಿ ಮತ್ತೆ ಸುಬ್ಬು ನನ್ನನ್ನು ಹೊಡೆಯಕ್ ಬರ್ತಾರಮ್ಮ. ಹಂಗೆಲ್ಲ ಫ್ರಿಜ್ನಾಗಿನ್ ತಗೋಬಾರದೆ. ಮತ್ ನಮ್ಮನೇಲಿ ತಗೊಂಡ್ರೆ ಅಮ್ಮ ಸುಮ್ನೆ ಇರ್ತಾರೆ. ಅದು ನಿಮ್ಮನೆ. ಇದು ಕೂಡ ನಮ್ಮನೇನೆ. ಬೇರೆಯವ್ರ ಮನೆನೆಲ್ಲ ನಮ್ಮನೆ ಅಂತ ನನ್ರಿ ಹೀಗೇನ್ರಿ ಬೆಳೆಸೋದು? ನೋಡಿದೇನು ನಿನ್ನಿಂದ ನನ್ಗೆ ಇಷ್ಟ ಅವಮಾನ ಅಂತ ಬೇರೆಯವ್ರ ಮನೆ ಬಂದು ನನ್ ಮರ್ಯಾದೆ ಕಳಿತೀಯನೋ? ಯಾಕೆ ಕುಡಿತಾ ಇದ್ದೀರಾ? ನನ್ನ ಮಗ ನಿಮ್ಮನೆ ಫ್ರಿಡ್ಜ್ ಅಲ್ಲಿರೋ ಸೌತೆಕಾಯಿನ ಮುಟ್ಟದಂತೆ. ಅದಕ್ಕೆ ನಿಮ್ ಹೆಂಡತಿ ಕೈಯಲ್ಲಿ ಬಯಸ್ಕೊತಾ ಇದ್ದಾನೆ. ಸೌತೆಕಾಯಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯನ? ಹೌದು ರೀ, ಬೇರೆಯವ್ರ ಮನೆ ಬಂದು ಇವ್ರ ಯಾಕೆ ಸೌತೆಕಾಯಿ ಮುಟ್ಬೇಕಿತ್ತು? ನಿಮ್ ಮಗನ್ ಬುದ್ಧಿ ಹೇಳಿ. ಕರೆಕ್ಟ್ ಹೇಳಿದ್ರಿ. ನಮ್ಮನೆ ಫ್ರಿಡ್ಜ್ ಯಾಕೆ ಮುಟ್ಬೇಕು ಮಮ್ಮ? ಯಾಕೆ ಕೊಡ್ಬೇಕಿತ್ತು? ಬೇರೆಯವ್ರ ಮನೆಗೆ ಬಂದು ಹೀಗೆಲ್ಲ ಮಾಡೋ ತಪ್ಪು ರೀ. ಮೊದಲು ನಿಮ್ ಮಗನ ಸರಿಯಾಗಿ ಬೆಳೆಸೋದು ನೀವು ಕಲೀರಿ. ನನ್ನ ಗೆಟ್ ಔಟ್ ಅಂತಿದ್ದೀರಾ? ಆಯ್ತು ಬಿಡಿ. ಅಯ್ಯೋ ನಡೆಯೋದನು. ಪದ್ಮವ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಹೆಂಡತಿಗೆ ಸಮಾಧಾನ ಆಗ್ಲಿ ಅಂತ ನಾನು ನಿಮ್ಮಲ್ಲಿ ಕೂಗಾಡ್ದೆ. ಆಕ್ಚುಲಿ ನೀವು ಕ್ಲೀನಾಗಿ ಇಟ್ಕೊಂಡಿರೋ ಹಾಗೆ ನನ್ನ ಹೆಂಡತಿ ನಮ್ಮ ಮನೇಲಿ ಕ್ಲೀನಾಗಿ ಇಟ್ಕೊಂಡಿಲ್ಲ. ಬೇಜಾರು ಮಾಡ್ಕೋಬೇಡಿ. ಸದ್ಯ ನನಗೆ ಈಗ ಸಮಾಧಾನ ಆಯ್ತು. ಕೊಡೋದೇನು? ಇವ್ರ ಸಾಮ್ರಾಜ್ಯನ ಇವ್ರಿಗೆ ವಾಪಸ್ ಕೊಟ್ಬಿಡು. ತಗೊಳ್ಳಿ ನಡಿಪ್ಪ. ಆಯ್ತಾ? ಮತ್ತೆ ಬಿಡ್ತೀನ? ಗೋಡಂಬಿ ದ್ರಾಕ್ಷಿ 2 ಕಿತ್ಕೊಂಡು ಕಳ್ಸಿದೀನಿ. ನನಗೆ ಗೊತ್ತು ರೀ ನೀವು ಯಾರ ಪಕ್ಷ ಅಂತ. ಗಂಡನ ಮೇಲೆ ಡೌಟಾ? ಅವಳ ಮನೆ ಚೆನ್ನಾಗಿದ್ಯಾ? ಕನ್ನಡಿ ತರ ಪಳಪಳ ಹೊಳಿತಾ ಇದೆಯಾ? ಬನ್ರಿ ಕೇಳಿಸ್ಕೊಡ್ರಿ ರಂಪ ಸೌಂಡ್ನ. ಇದರಿಂದನೇ ನಮ್ಮನೆ ಧೂಳು ಬರ್ತಾ ಇರೋದು. सत्यं ज्ञानमनन्तं नित्यमनाकाशं. ಏನಪ್ಪ ಇದು ಡಿಸ್ಟರ್ಬೆನ್ಸ್? ಸೌಂಡು. ಒಂದು ದಳದ ಕಮಲದಲ್ಲಿ ಅದ್ದು ಬದ್ದಲಿಂಗವೇ ಸತ್ಯಜಾಯ ಲಿಂಗವೇ ನಿತ್ಯ ಪ್ರಾಣಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಎರಡು ದಳದ ಭಜನೆನಾ? ಇಲ್ಲೇ ನಮ್ಮ ಮನೇಲಿ ನಾನು ಸುಮ್ಮನೆ ಆದ್ಮೇಲೆ ಸೌಂಡ್ ಕೇಳಿಸ್ತಾ ಇದೆ. ಹೊರಗಡೆಯಿಂದ ಇರ್ಬೇಕು. ಪಕ್ಕದ ಮನೆ ಪದ್ಮ ಮನೆಯಲ್ಲಿ. ಪದ್ಮ ಮನೆಲ್ಲ ಮಾಡ್ತೀನಿ. ಎಲ್ಲಿಗೆ ನೋಡ್ರಿ?
ಪದ್ಮ ಅವ್ರ ಮನೆಗೆ ಹೋಗಿ ಭಜನೆ ಮಾಡ್ತಿದ್ದೀರಾ ಅಂತ ಕೇಳ್ಕೊಂಡ್ ಬರ್ತೀನಿ. ಹೋಗ್ ಕೇಳ್ರಿ. ಇಷ್ಟೊತ್ತಿನ ಭಜನೆ ಮಾಡಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗಲ್ವೇನ್ರಿ? ಹೋಗ್ ಕಂಪ್ಲೇಂಟ್ ಕೊಟ್ಟು ಬನ್ನಿ. ದೇವ್ರ ಮೆಸ್ತಾನೇನೆ, ಇಷ್ಟಕ್ಕೆಲ್ಲ ಕಂಪ್ಲೇಂಟ್ ಕೊಟ್ರೆ ನಮ್ಗೆ ನರ್ಕ ಗ್ಯಾರಂಟಿ. ಈಗ ಅನ್ಭವಿಸ್ತಾರ ನರ್ಕ? ಏನ್ ತೊಂದರೆ ಆಗಿದೆ ನಿನಗೆ? ಏನ್ ಮಹಾ ನರ್ಕ ಅನುಭವಿಸ್ತಿದ್ಯಾ ನೀನು? ಸಾಲ್ದೇನ್ರಿ, ರಾತ್ರಿ ಹೊತ್ತು ಇವಳು ಭಜನೆ ಮಾಡ್ತಾಳೆ, ಬೆಳಿಗ್ಗೆ 7 ಗಂಟೆ ಕಾರ್ಪೆಂಟ್ರು ಎಲೆಕ್ಟ್ರಿಕ್ ರಂಪ ಹಾಕೊಂಡು ಕುಯ್ಯೋ ಅಂತ ಕುಯ್ತಾನೆ ಇರ್ತಾನೆ. ಇವರಿಬ್ರು ಶಬ್ದದಲ್ಲಿ ನಿದ್ದೆನೆ ಬರೋದಿಲ್ಲ. ಆಯ್ತು ಬಿಡೆ, ಈಗ್ಲೇ ಅವ್ರ ಮನೆಗೆ ಹೋಗಿ ಭಜನೆ ನಿಲ್ಸಿ ಅಂತ ಹೇಳ್ತೀನಿ. ಬೇಡ, ನೀವು ಅಲ್ಲಿಗೆ ಹೋದ್ರೆ ನೀವು ಭಜನೆ ಮಾಡ್ತಾ ಕೂಡ್ತೀರಾ. ಈಗ ನಾಯ್ಸ್ ಪೊಲ್ಯೂಷನ್ ಇದೆ, ನೀವು ಅಲ್ಲಿಗೆ ಹೋಗ್ಬಿಟ್ರೆ ನಿಮ್ಮಲ್ಲೂ ಪೊಲ್ಯೂಷನ್ ತುಂಬ್ಕೊಂಡ್ಬಿಡುತ್ತೆ. ಏ ಪಾರು, ನಮ್ ಗುಂಡಣ್ಣ ದಿನಾ ಮನೆಗೆ ಬಂದು ಜಗಳ ಆಡ್ತಿದ್ದಾರೆ ಕಣೆ. ಆ ಪಕ್ಕದ ಮನೆ ಪದ್ಮ ನೋಡು, ಮನೆನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ, ನೀನು ಇದ್ಯಾ ಎಲ್ಲ ಗಲೀಜ್ ಮಾಡ್ತಿದ್ಯಾ ಅಂತ. ನನ್ಗಂತೂ ಅವಳನ್ನ ಮನೆ ಬಿಟ್ಟು ಓಡಿಸೋರ್ಗು ಮನ್ಸಿಗೆ ನೆಮ್ಮದಿನೇ ಇಲ್ಲ. ನನಗೂ ಅಷ್ಟೇ ಕಣೆ, ಈ ಗಂಡಸರೇ ಹೀಗೆ, ಇವ್ರಿಗೆ ಯಾವಾಗ್ಲೂ ಪಕ್ಕದ ಮನೆನೇ ಹಿಡಿಸೋದು. ಗಾದನೆ ಇಲ್ವಾ? ಪಕ್ಕದ ಮನೆ ರಾಮಣ್ಣನ ಹೆಂಡತಿ ಸುಂದ್ರಿ ಅಂತ ಅವಳು ಮನೆನ ಕನ್ನಡಿ ತರ ಇಟ್ಕೊಂಡಿದ್ದಾಳಂತೆ. ಮುಖ ನೋಡ್ಕೊಳಕ್ ಹೇಳು. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಇಲ್ಲಿಗೆ ಬರ್ತಿದ್ದಾಳೆ ನೋಡು. ಪಾರ್ವತಿಯವರೇ, ವೈಶಾಲಿಯವರೇ, ನಮಸ್ಕಾರ. ನಮಸ್ಕಾರ. ಏನು ಇಬ್ರು ಇಷ್ಟೊತ್ತಿನಲ್ಲಿ ಊಟ ಕೂತ್ಬಿಟ್ಟಿದ್ದೀರಾ? ಇದ್ ನಾವು ಊಟ ಮಾಡಿರೋದಲ್ಲ, ಏಳು ಗಂಡ ರಾತ್ರಿ ಊಟ ಮಾಡಿರೋದು. ಪದ್ಮ ಅವರೇ ಕೂತ್ಕೊಳ್ಳಿ. ಏನೋ ಮನೇನ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ ಅಂತ ನನ್ ಗಂಡ ತುಂಬಾ ಹೊಗಳ್ತಾ ಇದ್ರು. ಹೌದು, ಎಲ್ಲ ಪಕ್ಕದ ಮನೆ ಗಂಡಂದಿರ ಹತ್ರ ತುಂಬಾ ಚೆನ್ನಾಗಿ ಹೊಗಳಿಸ್ಕೊಳ್ತಾ ಇದ್ದೀರಾ. ಮನೆನ ನೀಟಾಗಿ ಇಟ್ಕೊಂಡಿರ್ಬೇಕು. ಏನೋ ತಕ್ಕ ಮಟ್ಟಿಗೆ ಇಟ್ಕೊಂಡಿದ್ದೀನಿ ರೀ. ನಿಮ್ಮ ಮನೆಗೆ ನನ್ನ ಮಗ ಬಂದಿದ್ದಾಗ ತುಂಬ ತರಲೆ ಮಾಡಿ ಏನೇನೋ ಒಡೆದು ಹಾಕಿ ಗಲೀಜು ಮಾಡ್ದಂತ ಗೊತ್ತಾಯಿತು. ಅದಕ್ಕೆ ನೀವು ಸಿಟ್ಟು ಮಾಡ್ಕೊಂಡಿದ್ದೀರಾ ಅಂತಲೂ ಗೊತ್ತಾಯಿತು. ನಿಮಗೆ ಈ ಗಿಫ್ಟನ್ನು ಕೊಟ್ಟು ಸಮಾಧಾನ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಇನ್ಮೇಲೆ ಹೀಗೆಲ್ಲ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ಅದೇನೋ ರಾತ್ರಿ ಹೊತ್ತು ನಿಮ್ಮ ಮನೆಯಿಂದ ಯಾರ್ದೋ ಕತ್ ಹಿಸ್ಕಿ ನೆರವೇರಿಸ್ತಾರ ಶಬ್ದ ಬರ್ತಾ ಇತ್ತು. ಅದಾ, ನಾನು ನಮ್ಮ ಯಜಮಾನ್ರು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಭಜನೆ ಮಾಡ್ತಿದ್ವಿ. ನೀವು ನಿಮ್ಮ ಯಜಮಾನ್ರು ಪಕ್ಕದ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಭಜನೆ ಮಾಡ್ತಿದ್ರಾ? ಕಟ್ಟಿಸ್ಕಿದಲ್ವಾ? ಮತ್ತೆ ಬೆಳಗ್ಗೆ ಹೊತ್ತು ನಿಮ್ಮ ಯಜಮಾನ್ರು ಎಲೆಕ್ಟ್ರಿಕ್ ರಂಪ ಮಾಡಿದ್ದು, ಮೊಳೆ ಹೊಡಿದ ಶಬ್ದ ಎಲ್ಲ ಬರ್ತಾ ಇತ್ತು. ಅದೇ ನಮ್ಮ ಯಜಮಾನ್ರು ಕನ್ನಡ ಸಾಹಿತ್ಯಕ್ಕೋಸ್ಕರ ದುಡಿತಾ ಇದ್ದಾರಲ್ಲ, ಆ ಶಬ್ದ. ಸಾಹಿತ್ಯಕ್ಕೋಸ್ಕರ ದುಡಿತಾ ಇದ್ದಾರಾ? ಅಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ? ಕಾರ್ಪೆಂಟ್ರು ಬುಕ್ ಶೆಲ್ಫ್ಸ್ ಎಲ್ಲ ಮಾಡ್ತಾರೆ, ಹೋಲ್ಸೇಲ್ ಕಾಂಟ್ರಾಕ್ಟು. ಅಂಗಡಿಗೆ ಹೋಗಿ ಮೊಳೆ ಸುತ್ತಿಗೆ ಎಲ್ಲ ತಂದ್ಕೊಡು ಅಂತ ಹೇಳಿದ್ದಾರೆ. ಬರ್ತೀನಿ. ನಮ್ಮ ತಲೆಗೆ ಮೊಳೆ ಹೊಡೆದಿದ್ದಾಯ್ತಲ್ಲ. ಪಾರು, ಬಾರಿ ಇಲ್ಲಿ. ಅಯ್ಯೋ, ಅವಳ ಮಗ ದಡಿಯ ವಿಡಿಯೋ ಗೇಮ್ ಮಾಡ್ತಿರ್ಬೇಕು. ಆಗ ಇಲ್ಲಿ ಕರಂ ಕುರಂ ಅಂತ ಚಿಪ್ಸ್ ತಿನ್ನೋ ಶಬ್ದ ಕೇಳಿಸ್ತಾ ಇದೆ. ಅವನು ತಿಂಡಿ ಪೋತ ಕಣೆ, ಬಾಯಲ್ಲಿ ಏನಾದ್ರೂ ಇದ್ರೆ ಎಚ್ಚರವಾಗಿರೋದು. ವಿಡಿಯೋಗೆ ಮಾಡ್ಲಿ ಕಣೆ, ಆದ್ರೆ ಸೌಂಡ್ ನ ಮ್ಯೂಟ್ ಮಾಡ್ತಾನೆ ಆಡ್ಬೇಕು. ಮ್ಯೂಟ್ ಮಾಡಿದ್ರೆ ನಮ್ ಕಾಟ ಕೊಡಕ್ ಆಗಲ್ಲಲ್ಲಮ್ಮ. ನಲ್ಲ ಅವ್ರ ಮನೆಯಿಂದ ಏನಾದ್ರು ಒಂದು ಶಬ್ದ ಬರ್ತಾನೆ ಇರುತ್ತೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಅವಳ ಗಂಡ ಕಾರ್ಪೆಂಟ್ರು ಮರ್ಗೆಲ್ಸ ಮಾಡ್ತಾನಲ್ಲ, ಆ ಗಲೀಜ್ನೆಲ್ಲ ಗೂಡ್ಸಿ ಅವಳು ನಿಮ್ಮನೆ ಕಾಂಪೌಂಡ್ ಮುಂದೆ ತಂದು ಹಾಕ್ತಾಳೆ. ಹೌದಾ? ಅವಳನ್ನ ಸುಮ್ಮನೆ ಬಿಡಬಾರ್ದು ಕಣೆ. ಕಾರ್ಪೊರೇಷನ್ ಅವ್ರಿಗೆ ಫೋನ್ ಮಾಡಿ ಹೆಲ್ತ್ ಇನ್ಸ್ಪೆಕ್ಟರ್ನ ಕರೆಸ್ಬೇಕು. ಬಾ ಫೋನ್ ಮಾಡೋಣ ಬಾ. ಹಲೋ, ಕಾರ್ಪೊರೇಷನ್ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರಾ? ಸರ್ ನೀವೇನಾ? ನಮಸ್ಕಾರ ಸರ್, ನನ್ನ ಹೆಸರು ವೈಶಾಲಿ, ಲಾಯರ್ ಗುಂಡಣ್ಣನ ಹೆಂಡತಿ. ಸರ್ ಥ್ಯಾಂಕ್ ಯು ಸರ್. ಏನಂತೆ? ಬಂದು ನೋಡ್ತಾರಂತೆ. ಹಾಯ್ ಹಲೋ, ನೋಡಿದ್ರಲ್ಲ, ಪಕ್ಕದ ಮನೆ ಪದ್ಮಾಂಟಿ ಮನೆ ಗಲೀಜಾಗಿದೆ ಅಂತ ಪ್ರೂವ್ ಮಾಡೋಕೆ ಕಾರ್ಪೊರೇಷನ್ ಇಂದ ಹೆಲ್ತ್ ಇನ್ಸ್ಪೆಕ್ಟರ್ನ ಕರೆಸ್ತಾ ಇದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಬಂದ್ಮೇಲೆ ಕಂಪ್ಲೇಂಟ್ ಕೊಟ್ಟವ್ರನ್ನ ನೋಡ್ತಾರೆ, ಪಕ್ಕದ ಮನೆನೂ ನೋಡ್ತಾರೆ. ಅವ್ರು ಪದ್ಮಾಂಟಿ ಮನೆಗೆ ಹೋದಾಗ ಮನೆ ಗಲೀಜಾಗಿರತ್ತಾ? ಮನೆ ಗಲೀಜಾಗಿದ್ರೆ ಫೈನ್ ಹಾಕ್ತಾರಾ? ಫೈನ್ ಹಾಕೋದಾದ್ರೆ ಎಷ್ಟಾಗ್ತಾರೆ? 1,000 ರೂಪಾಯಿನ ಅಥವಾ ಅದಕ್ಕಿಂತ ಜಾಸ್ತಿನ, ಅಥವಾ ಫೈನ್ ಹಾಕೋದೇ ಇಲ್ವಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ಫೈನ್ ಹಾಕ್ತಾರೆ ಅನ್ನೋ ಆಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಟೈಪ್ ಮಾಡಿ 42040ಗೆ SMS ಮಾಡಿ. ಅಲ್ಲಿವರೆಗೂ ನಾನು ಪಕ್ಕದ ಮನೆ ಹುಡುಗಿ ವೇದ, ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ.
ಬಂದಿದ್ದೀರಿ? ಯಾರೀ ನೀವು? ನಾನು ಹೆಲ್ತ್ ಇನ್ಸ್ಪೆಕ್ಟರ್, ಕಾರ್ಪೊರೇಷನ್ ಆಫೀಸಿಂದ ಬಂದಿದ್ದೀನಿ. ಬರ್ರಿ ಬರ್ರಿ. ಅಕ್ಕ ಅಕ್ಕ, ಕಾರ್ಪೊರೇಷನ್ದವ್ರು ಬಂದಾರ ನೋಡ. ನಮಸ್ಕಾರ ಸರ್, ನಾನು ಲಾಯರ್ ಗುಂಡಣ್ಣ ಹೆಂಡತಿ ವೈಶಾಲಿ ಅಂತ. ನಾನೇ ನಿಮಗೆ ಫೋನ್ ಮಾಡಿದ್ದು. ನಮಸ್ಕಾರ ಸರ್, ನಾನು ನಟ ಪರಮೇಶ್ವರ್ ಅವ್ರ ಪತ್ನಿ ಪಾರ್ವತಿ ಅಂತ. ನೀವು ಹೆಲ್ತ್ ಇನ್ಸ್ಪೆಕ್ಟರ್ ರಘುಪತಿ ಅಲ್ವಾ? ಹೌದು, ನಾನೇ ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ದು. ಏನ್ ಸಮಸ್ಯೆ ಇಲ್ಲಿ? ಪಕ್ಕದ ಮನೆಯಲ್ಲಿ ರಾತ್ರಿ ಎಲ್ಲ ಭಜನೆ, ಬೆಳಗಾದ್ರೆ ಕಾರ್ಪೆಂಟ್ರಿ ಕೆಲಸ ಸರ್. ಅವ್ರ ಅಕ್ಕಪಕ್ಕದವ್ರ ಮನೆ ಮುಂದೆ ಎಷ್ಟು ಕಸ ತಂದು ಹಾಕ್ತಾರೆ ಅಂದ್ರೆ ನಮ್ಗಂತೂ ಹಿಂಸೆ ಸರ್. ಅವ್ರ ಮನೆ ತುಂಬಾ ಧೂಳಿದೆ ಸರ್, ಧೂಳು ಬರ್ತಾನೇ ಇರುತ್ತೆ. ಇದರಿಂದ ಆರೋಗ್ಯ ಕೆಡುತ್ತೆ ಸರ್. ಗಾಳಿಗೆ ಮರದ ಧೂಳು ಬಂದು ಮೂಗಿಗೆ ಸೇರ್ಕೊಂಡ್ಬಿಡುತ್ತೆ ಸರ್. ಇದರಿಂದ ಅಸ್ತಮಾನ ಬರೋ ಚಾನ್ಸಸ್ ಇದೆ ಸರ್. ಹೌದು ಸರ್. ಮೊದ್ಲ ಇದನ್ನೆಲ್ಲ ಹೇಳ್ಬೇಕಿತ್ತಲ್ವಾ? ನಾವು ಆಗ್ಲೇ ಫೈನ್ ಹಾಕ್ತಿದ್ವಿ, ಯಾಕೆ ಹೇಳಿಲ್ಲ? ಸ್ವಲ್ಪ ದಿನ ನೋಡೋಣ ಅಂತ ಬಿಟ್ವಿ ಸರ್. ಯಾಕೆಂದ್ರೆ ನಾವು ತುಂಬಾ ಒಳ್ಳೆಯವರು ಸರ್. ಆದ್ರೆ ಈಗ ಸಹಿಸಕ್ ಆಗ್ತಾ ಇಲ್ಲ ಸರ್, ಅದಕ್ಕೆ ನಿಮ್ ಹತ್ರ ಹೇಳ್ಬಿಟ್ವಿ. ಈಗ ಹೇಗಾದ್ರೂ ಮಾಡಿ ಅವ್ರನ್ನ ಇಲ್ಲಿಂದ ಓಡಿಸಿ ಸರ್. ಪ್ಲೀಸ್ ಸರ್. ಅದು ನಮ್ಮ ಕೈಲಿಲ್ಲ, ನಮ್ದೇನಿದ್ರು ಕ್ಲೀನಿಂಗ್ ಮಾತ್ರ. ನಿಮ್ಮನೆ ಹೇಗಿಟ್ಟಿದ್ದೀರಿ? ಲಿಡು. ಆಂಟಿ ತಗೊಳ್ಳಿ, ಬುಕ್ ಇಟ್ಕೊಳಕ್ ಶೆಲ್ಫು. ಮಮ್ಮಿ ನಿಮ್ಗೋಸ್ಕರ ಅಂತ ಮಾಡಿಸ್ಕೊಟ್ಟಿದ್ದಾಳೆ. ಈ ಸೆಲ್ ಫೋನ್ ನಮಗ? ಹೌದು, ಬೇಕಾದ್ರೆ ಅಮ್ಮನ್ ಕೇಳಿ. ಅಮ್ಮ ಹೇಳಿದ್ಲು ನಿಮ್ ಫ್ರಿಜ್ ಅಲ್ಲಿ ದ್ರಾಕ್ಷಿ ಗೋಡಂಬಿ ಇಟ್ಟಿದ್ದಾಳಂತೆ, ಅದನ್ನ ತಗೋ ಬರ್ತೀನಿ. ಬಿಡ. ಏಯ್, ಎಲ್ಲ ಹೊರಟೆ? ಹಾ, ಅದ್ ನಿಮ್ ಫ್ರಿಜ್ ಅಲ್ಲಿ ಇರೋ ಕಾರಣಕ್ಕೆ ಅದ ನಿಮ್ದಾಗುತ್ತಾ? ಹೋಗು ಪುಟ್ಟ, ನೀನ್ ಹೋಗಿ ತಗೊಂಬ. ಹೋಗಪ್ಪ ಹೋಗ. ಯಾಕೆ ಅವ್ರಿಗೂ ನಿಮ್ಗೂ ಜಗಳನಾ? ಏ ಇಲ್ಲ ಸರ್, ಪಕ್ಕದ ಮನೆ ಜಗಳ ಗಂಟೆ. ಆದ್ರೆ ನಾನು ಒಳ್ಳೆಯವಳು. ಒಮ್ಮೆ ಹೋಗಿ ನೋಡ್ಕೊಂಡು ಬರ್ತೀನಿ, ಆಮೇಲೆ ರಿಪೋರ್ಟ್ ಕೊಡ್ತೀನಿ. ಸುಬ್ಬು, ಇವ್ರ ಜೊತೆ ಹೋಗೋ. ಸರ್ ಜ್ಯೂಸ್? ಜ್ಯೂಸಾ ಬೇಡ, ನಂಗೆ ಶುಗರ್ ಇದೆ. ನಾನು ಯಾವಾಗ ಸೆಲ್ಫ್ ಮಾಡಕ್ ಹೇಳ್ದೆ? ಅವಳು ಏನೋ ಕಿತಾಪತಿ ಮಾಡ್ತಿದ್ದಾಳೆ ಕಣೆ, ಮನೆ ಹಾಳಿ. ಬೇಷ್ ಪರಮ, ಇವರಿಬ್ರು ಸೇರ್ಕೊಂಡು ಗನಂಧಾರಿ ಸಾಹಸನೆ ಮಾಡ್ಬಿಟ್ರ ಕಣ. ಪಕ್ಕದ ಮನೆ ಪದ್ಮ ಅವ್ರ ಮನೇಲಿ ಗಲೀಜಾಗಿದೆ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ನೇ ಕರೆಸ್ಬಿಟ್ರಲ್ಲ. ತುಕಾರಾಮ ಹೋಗಿದಾನ, ಅವನು ಬರ್ಲಿ, ರಿಸಲ್ಟ್ ಏನು ಅಂತ ಗೊತ್ತಾಗತ್ತೆ. ಪಾರು, ಈ ಕುಣಸುಪ್ಪ ಇನ್ನು ಬರ್ಲೇ ಇಲ್ವಲ್ಲೇ? ಒಂದ್ ಫೋನ್ ಆದ್ರೂ ಮಾಡು. ಹೆಲ್ತ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ದೆ ಕಣೆ. ಸುಬ್ಬು ಕೈಲಿ ರಿಪೋರ್ಟ್ ಕೊಟ್ಟು ಕಳ್ಸಿದಾರಂತೆ. ಅಕ್ಕ ಅಕ್ಕ, ಇದೇ ನಮ್ಮ ಮನೆ ರಿಪೋರ್ಟ್, ಇದೇ ಬಾಜು ಮನೆ ರಿಪೋರ್ಟ್. ರೀ, ಪಕ್ಕದ ಮನೆ ಪದ್ಮನ ಸದಾ ಹೊಗಳ್ತಾ ಇದ್ರಲ್ಲ, ಈಗ ಅವ್ರ ಗತಿ ಏನಾಗಿರುತ್ತೆ ಅಂತ ನೋಡಿ. ಇನ್ಸ್ಪೆಕ್ಟರ್ ಬಂದಾಗ ಮಾತ್ರ ಮನೆ ಕ್ಲೀನ್ ಆಗಿದೆ ಸಾಲದು ಕಣೆ, ಯಾವಾಗೂ ಕ್ಲೀನ್ ಆಗಿರ್ಬೇಕು. ರೀ, ನನ್ ಮನೆ ನಾನು ಯಾವಾಗ್ಲೂ ಕನ್ನಡಿ ಥರನೇ ಇಟ್ಟಿರ್ತೀನಿ, ಬೇಕಿದ್ರೆ ನೀವು ಮುಖ ನೋಡ್ಕೋಬಹುದು. ನಿಮ್ ಮುಟ್ಟಲ್ಲಿ ಗುಳ್ಳೆ ಇದೆ ಅಂತ ಮನೆಯೆಲ್ಲ ಗಲೀಜ್ ಅಂತ ಹೇಳ್ಬೇಡಿ. ಇವ್ರ ಜೊತೆ ಏನೇ ಮಾತು, ರಿಪೋರ್ಟ್ ನೋಡಿ ಪಾರು. ಏನೇದು ಹೀಗ್ ಬರ್ತಿದ್ದಾರೆ? ಏನಾಯ್ತೆ? ಪಕ್ಕದ ಮನೆ ಸೆಲ್ಫ್ ಮಾಡ್ಸಿದ್ದೆ ನಾವಂತೆ. ಅವ್ನ್ ಶೆಲ್ಫ್ ಕೊಟ್ಟಾಗ್ಲೇ ಅನ್ಕೊಂಡು ಏನೋ ಕಿತಾಪತಿ ಮಾಡಿದಾನೆ ಅಂತ. ನಮ್ಮ ಮನೇಲಿ ಗಲೀಜ್ ಆಗುತ್ತೆ ಅಂತ ಅವ್ರ ಮನೇಲಿ ಸೆಲ್ಫ್ ಮಾಡ್ಸಿದ್ವಂತೆ. ನಮ್ಮ ಮನೆ ಮುಂದೆ ನಾವೇ ಕಸ ಹಾಕ್ತಿದೀವಂತೆ. ಅಷ್ಟೇ ಅಲ್ಲ, ಅದಕ್ಕೆ 1000 ರೂಪಾಯಿ ದಂಡನೂ ಕಟ್ಟಬೇಕಂತೆ. ಏನೋ ಪರಮ ಇದು, ನಿಮ್ಮ ಮನೆಗೆ ಫೈನ್ ಬಿತ್ತಲ್ಲ? ಇವಳನ್ನ ಕಟ್ಕೊಂಡಾಗಿಂದ ಫೈನು ಕಣ. ಗುಂಡ, ನಮ್ಮ ಕಷ್ಟ ಕಾಲದಲ್ಲಿ ಸ್ನೇಹಿತರು ಬಂಧುಗಳೆಲ್ಲ ನಮ್ಮ ಜೊತೆಗೆ ನಿಲ್ತಾರಂತೆ. ಅದಕ್ಕೆ ಉದಾಹರಣೆ ಏನು ಹೇಳು? ತಾವೇ ಹೇಳಿ. ನಮ್ಮ ಮದ್ವೆ ಆಲ್ಬಮ್ ಅನ್ಯಾಯವಾಗಿ 1,000 ರೂಪಾಯಿ ದಂಡ ತೆತ್ತಬೇಕಾಗಿ ಬಂತಲ್ಲ. ಇನ್ಮೇಲಾದ್ರೂ ಮನೆ ಮುಂದೆ ಮನೆನ ನೀಟಾಗಿ ಇಡಕ್ ಹೇಳು. ರೀ, ಅವ್ರ ಮನೇಲಿ ಕಸನ ತಂದು ನಮ್ ಕಾಂಪೌಂಡ್ ಅಲ್ಲಿ ಹಾಕಿದ್ರೆ ನಾನೇನ್ರಿ ಮಾಡ್ಲಿ? ಇದು ಮೋಸ ಪರಮ. ತುಂಬಿರ್ಲೆ, ಅಕ್ಕಪಕ್ಕದವರು ನೆರೆ ಹೊರೆಯವರು ಅಂದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾನ್ಯಾಕ್ರಿ ಅಡ್ಜಸ್ಟ್ ಮಾಡ್ಕೊಳ್ಳಿ? ಸುಬ್ಬು, ಆ ಇನ್ಸ್ಪೆಕ್ಟರ್ನ ಕರ್ಕೊಂಡ್ ಬಾ. ಮತ್ತ್ಯಾಕೆ ಕರೆಸ್ತಾ ಇದೀಯಾ? ನಮ್ಮ ಮನೇಲಿರೋ ಕಸನ ಅವ್ರ ಕಾಂಪೌಂಡ್ ಅಲ್ಲಿ ಹಾಕಿ ತೋರಿಸ್ತೀನಿ. ತಗೊಳ್ಳೆ ಪಾರು, ನಮ್ಮನೆ ಕಸನೂ ತಂದಿದ್ದೀನಿ, ಹಾಕೋ. ಅವ್ರ ಮನೆ ಕ್ಲೀನ್ ಆಗಿ ಕಾಣ್ಲಿ. ಓಕೆ ಓಕೆ ಓಕೆ. ಪದ್ಮಾಗ್ ಈಗ ಬುದ್ಧಿ ಬರುತ್ತೆ. ಭೇಷ್, ಈಗ ಗೊತ್ತಾಯ್ತು ನಿಮ್ಮ ಅಕ್ಕಪಕ್ಕದ ಮನೆಗಳು ರಸ್ತೆಗಳು ಯಾಕೆ ಗಲೀಜಾಗ್ತಾ ಇದಾವೆ ಅಂತ. ನೋಡಿ, ನಿಮ್ಮಿಬ್ಬರಿಂದ ಈ ರಸ್ತೆಗಳೆಲ್ಲ ಕುಲ್ಗೆಟ್ಟು ಹೋಗಿದೆ. ಹೀಗಾಗಿ ನಿಮಗೆ ಸ್ಪಾಟ್ನಲ್ಲಿ 10,000 ರೂಪಾಯಿ ಫೈನ್ ಹಾಕ್ತಾ ಇದ್ದೀನಿ.